ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಕಡಲೆಬೇಳೆಯಿಂದ ಹೋಳಿಗೆ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಮೊಟ್ಟ ಮೊದಲಿಗೆ ನಾನು ಫಸ್ಟಿಗೆ ಕಡಲೆಬೇಳೆನ ಈ ಥರ ಸ್ವಲ್ಪ ಉಗುರು ಬೆಚ್ಚು ನೀರಿಂದ ಕಡಲೆಬೇಳೆನ ತೊಳಿತಾ ಇದ್ದೀನಿ. ತಣ್ಣಗೆ ನೀರಿನಿಂದ ಕಡಲೆಬೇಳೆ ತೊಳೆಯೋಕೆ ಹೋಗಬೇಡಿ. ಸ್ವಲ್ಪ ಉಗುರು ಬೆಚ್ಚು ನೀರಿಂದ ಕಡಲೆಬೇಳೆನ ತೊಳ್ಕೊಳ್ಳಿ. ನೆಸಸರಿ ಇತ್ತಂದರೆ ಮಾತ್ರ ತೊಳಿಬೇಕು ಕಡಲೆಬೇಳೆ. ಅನ್ನೆಸಸರಿ ತೊಳಿಬಾರ್ದಾಗಿತ್ತಂದರೆ ಓಕೆ, ಹಾಗೆ ಕೂಡ ಡೈರೆಕ್ಟಾಗಿ ಹಾಕ್ಬೋದು. ಇವಾಗ ನಾನು ನೀರನ್ನ ಸ್ವಲ್ಪ ಗರಮ್ ಇಟ್ಟಿದ್ದೆ. ಆ ಗರಂ ನೀರಿನಲ್ಲಿ ನಾನು ತೊಳೆದಿಟ್ಟಿರುವಂಥ ಕಡಲೆಬೇಳೆನ ಹಾಕಿದ್ದೀನಿ. ಹಾಕಿ ಈ ಥರ ಕುಕ್ಕರ್ನ ಮುಚ್ಚಳನ ಮುಚ್ತಾ ಇದ್ದೀನಿ. ಸುಮಾರು 4ರಿಂದ 5 ವಿಸಿಲ್ನ ನಾನು ಮಾಡಿಸ್ತಾ ಇದ್ದೀನಿ. 4ರಿಂದ 5 ವಿಸಿಲ್ ಮಾಡಿದ್ರೆ ಪರ್ಫೆಕ್ಟಾಗಿ ಕುದ್ದಿರುತ್ತೆ. ಇವಾಗ ಬೇಳೆ ಕುದಿಯೋವರೆಗೂ ನಾನು ಗೋಧಿ ಹಿಟ್ಟನ್ನ ಈ ಥರ ನಾದ್ಕೊಳ್ತಾ ಇದ್ದೀನಿ ನೋಡಿ. ಸ್ವಲ್ಪ ಉಪ್ಪನ್ನ ಹಾಕಿ ಗೋಧಿ ಹಿಟ್ಟನ್ನ ನಾದ್ತಾ ಇದ್ದೀನಿ. ಗೋಧಿ ಹಿಟ್ಟು ಕರೆಕ್ಟಾಗಿ ಜಿಗಿಯಾಗಿರಬೇಕು. ಇನ್ ಕೇಸ್ ಜಿಗಿಯಾಗಿರಲಿಲ್ಲ ಅಂದರೆ ಹೋಳಿಗೆ ಚೆನ್ನಾಗಿ ಬರೋದಿಲ್ಲ. ಹಾಗಾಗಿ ಸ್ವಲ್ಪ ಮೈದಾನ ಆ್ಯಡ್ ಮಾಡ್ಕೋಬೇಕು. ಮೈದಾ ಆ್ಯಡ್ ಮಾಡೋದ್ರಿಂದ ಹಿಟ್ಟು ಜಾಸ್ತಿ ಜಿಗಿ ಆಯ್ತಂದರೆ ಹೋಳಿಗೆ ಚೆನ್ನಾಗಿ ಬರುತ್ತೆ. ಹಾಗಾಗಿ ಹಿಟ್ಟಿನ ಜಿಗಿ ನೋಡಿಕೊಂಡು ನೀವು ಮೈದಾನ ಆ್ಯಡ್ ಮಾಡ್ಕೊಳ್ಳಿ. ಇದು ಜಿಗಿ ಆಗಿರೋದ್ರಿಂದ ನಾವು ಡೈಲಿ ಚಪಾತಿ ಮಾಡ್ತಿರ್ತೀವಿ, ಹಾಗಾಗಿ ನಮ್ಗೆ ಅಂದಾಜು ಗೊತ್ತೇ ಇರುತ್ತೆ. ನನಗೆ ಪರ್ಫೆಕ್ಟಾಗಿ ಬರುತ್ತೆ ಅನಿಸುತ್ತೆ, ಯಾಕಂದರೆ ಇದು ಗೋಧಿ ಹಿಟ್ಟು ತುಂಬ ಜಿಗಿ ಆಗಿದೆ. ಹಾಗಾಗಿ ನಾನು ಯಾವುದೇ ಹಿಟ್ಟು ಮಿಕ್ಸ್ ಮಾಡ್ತಾಯಿಲ್ಲ. ಮೈದಾ ಹಿಟ್ಟು ಆ್ಯಡ್ ಮಾಡ್ಕೋಬೋದು. ಜಿಗಿ ಇಲ್ಲ ಅಂದರೆ ಆ್ಯಡ್ ಮಾಡ್ಕೊಳ್ಳಿ, ಇಲ್ಲ ಅಂದರೆ ಇಲ್ಲ. ಇವಾಗ ನಾದಿ ಈ ಥರ 1 ಅವರ್ ಅಥವಾ 2 ಅವರ್ ಬಿಫೋರ್ ಈ ಥರ ಹಿಟ್ಟನ್ನ ನಾದಿ ಇಟ್ಟಿರಬೇಕು. ಹಿಟ್ಟನ್ನ ತುಂಬ ಸಾಫ್ಟ್ ಆಗಿರಬೇಕು, ಗಟ್ಟಿಯಾಗಿರಬಾರ್ದು. ಚಪಾತಿಗಿಂತಲೂ ಸ್ವಲ್ಪ ಸಾಫ್ಟ್ ಆಗಿರಬೇಕು. ಇವಾಗ ನೋಡಿ, ನಾನು 3ರಿಂದ 4 ವಿಸಿಲ್ ಆದ ನಂತರ ಕಡಲೆಬೇಳೆ ಪರ್ಫೆಕ್ಟಾಗಿ ಕುದ್ದಿದೆ. ಈ ಥರ ಕೈಯಲ್ಲಿ ಹಿಡಿದ್ರೆ ಹೊಡಿತಾ ಇತ್ತಂದರೆ ಕಡಲೆಬೇಳೆ ಪರ್ಫೆಕ್ಟಾಗಿ ಕುದ್ದಿದೆ ಅಂತ ಅರ್ಥ. ಅದರಿಂದ ಇದು ಮೇಲಿರೋ ಕಟ್ ಅಂತೀವಲ್ಲ, ಅದು ಪರ್ಫೆಕ್ಟಾಗಿ ಜಾನ್ಕೋಬೇಕಾಗುತ್ತೆ. ಒಂದು ಹನಿ ನೀರು ಕೂಡ ಇರಬಾರ್ದು ಒಳಗೆ. ಕಟ್ ಅಂತೀವಲ್ಲ, ಅದು ಪೂರ್ತಿಯಾಗಿ ಜಾನ್ಕೋಬೇಕು. ಈ ಥರ ಬಟ್ಟೆ ಇಟ್ಕೊಂಡು ನಾನು ಕಟ್ಟನ್ನ ಜಾನ್ತಾ ಇದ್ದೀನಿ. ಸ್ವಲ್ಪ ಕೂಡ ನೀರು ಬಿಡಬೇಡಿ, ಯಾಕಂದರೆ ನೀರು ಸ್ವಲ್ಪ ಒಳಗಿತ್ತಂದರೆ ಹೂರಣ ಅಳಸಾಗಿರುತ್ತೆ. ಹಾಗಾಗಿ ಪೂರ್ತಿ ಕಂಪ್ಲೀಟಾಗಿ ನೀರು ಈ ಥರ ನೋಡಿ, ಈ ಥರ ಕಂಪ್ಲೀಟಾಗಿ ಜಾನಬೇಕು. ಕಂಪ್ಲೀಟಾಗಿ ಜಾನಾದ ನಂತರ ನಾನು ಕಡಲೆಬೇಳೆ ಯಾವುದು ಮೆಜರ್ಮೆಂಟ್ ತೊಗೊಂಡಿದ್ದೀನೋ ಅದೇ ಮೆಜರ್ಮೆಂಟಿಂದ ಬೆಲ್ಲ ಕೂಡ ಹಾಕ್ತಾಯಿದ್ದೀನಿ. ಎಷ್ಟು ಕಡಲೆಬೇಳೆ ತೊಗೊಂಡಿರ್ತೀವಿ ನೋಡು, ಅಷ್ಟೇ ಬೆಲ್ಲ ಕೂಡ ಹಾಕೋಬೇಕು. ಕಡಲೆಬೇಳೆ ಮತ್ತು ಕಡಲೆಬೇಳೆ ಕುದ್ದ ನಂತರ ಬೆಲ್ಲ ಹಾಕ್ತೀವಲ್ಲ, ಅದು ಆದ ನಂತರನೂ ನಾವು ಅದು ಕುದಿಸ್ಬೇಕಾಗುತ್ತೆ. ಸ್ವಲ್ಪ ಒಂದು 10-15 ನಿಮಿಷ ಲೋ ಫ್ಲೇಮಲ್ಲಿಟ್ಟೇ ಕುದಿಸ್ಬೇಕಾಗುತ್ತೆ. ಇದ್ದಿಲ್ಲಂದ್ರೆ ಹೂರಣ ಚೆನ್ನಾಗಿ ಬರೋದಿಲ್ಲ. ಹಾಗಾಗಿ ಕುದಿಸೋದ್ರಿಂದ ಹೂರಣ ಚೆನ್ನಾಗಿ ಬರುತ್ತೆ. ನೋಡಿ, ಈ ಥರ ಪರ್ಫೆಕ್ಟಾಗಿ ಎಲ್ಲನೂ ಕರೆಕ್ಟಾಗಿ ಮಿಕ್ಸ್ ಆಗಿ ಕುದಿಯೋಕ್ಕೆ ಸ್ಟಾರ್ಟ್ ಆದ ನಂತರ ಇದನ್ನು ನಾನು ಮಿಕ್ಸಿ ಹಾಕ್ಕೊಳ್ತಾ ಇದ್ದೀನಿ. ಪರ್ಫೆಕ್ಟಾಗಿ ಕುದ್ದಿದೆ. ಒಂದು 10ರಿಂದ 12 ನಿಮಿಷ ಅಷ್ಟೇ ಕುದಿಸಿದ್ರೆ ಸಾಕು. ಲೋ ಫ್ಲೇಮಲ್ಲಿಟ್ಟೆ ಕುದಿಸ್ಬೇಕು. ಬೆಲ್ಲ ಮತ್ತು ಬೇಳೆ ಕರೆಕ್ಟಾಗಿ ನುಣ್ಣಗಾಗಿ ಬಂತಂದರೆ ಪರ್ಫೆಕ್ಟಾಗಿ ಬರುತ್ತೆ. ಇದು ನಾನು ಲಟ್ಸಿರೋ ಹೋಳಿಗೆ. ಇವಾಗ ನಾನು ಯಾವ ಥರ ತುಂಬ್ಕೋಬೇಕು, ಫಸ್ಟಿಗೆ ಹೋಳಿಗೆ ಮಾಡಬೇಕಂದ್ರೆ ನಾವು ಯಾವ ಥರ ತುಂಬ್ಕೋಬೇಕು ಅನ್ನೋದನ್ನ ತೋರಿಸ್ಕೊಡ್ತಾ ಇದ್ದೀನಿ. ಹೋಳಿಗೆ ಮಾಡಬೇಕಂದ್ರೆ ಎಣ್ಣೆ ಹಚ್ಚಿ ಹೋಳಿಗೆ ಮಾಡಬೇಕಂದ್ರೆ ಅದ್ರ ಕೆಳಗೆ ತಗಡ ಹಾಕೊಂಡು ಯೂಸ್ ಮಾಡ್ತೀವಿ. ತಗಡ ಹಾಕ್ಕೊಂಡು ಯೂಸ್ ಮಾಡಿದ್ರೆ ಅದು ಹೋಳಿಗೆ ಏನಾದರೂ ನಾವು ಹಾಕೋಬೇಕಾದ್ರೆ ಕರೆಕ್ಟಾಗಿ ಬರೋದಿಲ್ಲ. ಈ ಥರದ್ದು ಏನಾದರೂ ನಾವು ಫಸ್ಟಿಗೆ ಇನಿಷಿಯಲ್ ಆಗಿ ಕಲಿಬೇಕಾಗಿತ್ತಂದರೆ, ಈಗ ನಾನು ತೊಗೊಂಡಿದ್ದೇನಲ್ಲ ಅದು ಪ್ಲಾಸ್ಟಿಕ್, ಆ ಥರ ಪ್ಲಾಸ್ಟಿಕ್ ದಪ್ಪವಾಗಿರೋ ಒಂದು ಸ್ವಲ್ಪ ದಪ್ಪ ಇರೋ ಪ್ಲಾಸ್ಟಿಕ್ನ ಈ ಥರ ರೌಂಡಾಗಿ ಕಟ್ ಮಾಡಿಕೊಂಡು ಈ ಮೆಥಡ್ನ ಫಾಲೋ ಮಾಡಿದ್ರೆ ಹೋಳಿಗೆ ಮಾಡ್ಕೋದು ತುಂಬ ಈಸಿಯಾಗಿರುತ್ತೆ. ಇವಾಗ ನಾನು ಯಾವ ಸೈಜ್ನಲ್ಲಿ ಬೇಕೋ ಆ ಸೈಜ್ನಲ್ಲಿ ಗೋಧಿ ಹಿಟ್ಟನ್ನ ತೊಗೊಂಡು ಈ ಥರ ಹೂರಣನ ತೊಗೊಂಡು ತುಂಬ್ತಾ ಇದ್ದೀನಿ. ಇದು ಇದು ಕರೆಕ್ಟಾಗಿ ತುಂಬಿದೆ ಅಂದರೆ ಹೋಳಿಗೆ ಚೆನ್ನಾಗಿ ಬರುತ್ತೆ. ಇಲ್ಲಾಂದರೆ ಒಂದು ಸೈಡ್ ದಪ್ಪ, ಒಂದು ಸೈಡ್ ತೆಳ್ಳಗಾಗಿ ಬರುತ್ತೆ. ಹಾಗಾಗಿ ನೀಟಾಗಿ ತುಂಬ್ಕೋಬೇಕು. ಸ್ವಲ್ಪ ಕೈಗೆ ಎಣ್ಣೆನ ಹಚ್ಕೊಂಡು ಈ ಥರ ನೀಟಾಗಿ ತುಂಬೋದ್ರಿಂದ ಹೋಳಿಗೆ ಚೆನ್ನಾಗಿ ಬರುತ್ತೆ. ಆ ಪ್ಲಾಸ್ಟಿಕ್ ಮೇಲೆ ಮಾಡೋದ್ರಿಂದ ನಮಗೆ ಹೋಳಿಗೆ ಮಾಡೋದಕ್ಕೆ ತುಂಬ ಈಸಿಯಾಗಿ ಬರುತ್ತೆ ನೋಡಿ. ಚಪಾತಿ ಯಾವ ಥರ ಇರುತ್ತೋ ಅದೇ ಥರ ಮಾಡ್ಕೋಬೋದು. ಫಸ್ಟ್ ಕಲಿಬೇಕನ್ನೋರು ಈ ಥರ ಪ್ಲಾಸ್ಟಿಕ್ನ ಯೂಸ್ ಮಾಡಿದ್ರೆ ಹೋಳಿಗೆ ಮಾಡೋದು ಯಾವುದೇ ದೊಡ್ಡ ಕೆಲಸ ಆಗಿರೋಲ್ಲ. ಹೋಳಿಗೆ ಮಾಡಬೇಕಂದ್ರೆ ಭಾಳ ಜನರಿಗೆ ಹೋಳಿಗೆನೇ ಮಾಡೋಕ್ಕೆ ಬರೋಲ್ಲ. ಈ ಥರ ಪ್ಲಾಸ್ಟಿಕ್ ತೊಗೊಂಡು ನಾವು ಏನಾದರೂ ಫಸ್ಟಿಗೆ ಟ್ರೈ ಮಾಡಿದ್ರೆ ಈಸಿಯಾಗಿ ಬರುತ್ತೆ. ಇವಾಗ ನಾನು ಆ ಪ್ಲಾಸ್ಟಿಕ್ ಮೇಲೆ ಸ್ವಲ್ಪ ಜೋಳದ ಹಿಟ್ಟು ಮತ್ತು ಎಣ್ಣೆ ಹಾಕ್ಕೊಂಡು ಎಲ್ಲ ಕಡೆ ನೀಟಾಗಿ ಸ್ಪ್ರೆಡ್ ಮಾಡ್ತಾಯಿದ್ದೀನಿ. ಇಲ್ಲಾಂದರೆ ಪ್ಲಾಸ್ಟಿಕ್ ಗೋಧಿ ಹಿಟ್ಟು ಮೆತ್ಕೊಂಡ್ಬಿಡುತ್ತೆ. ಹಾಗಾಗಿ ಈ ಥರ ಎಣ್ಣೆ ಮತ್ತು ಸ್ವಲ್ಪ ಹಿಟ್ಟು ಹಾಕೋದ್ರಿಂದ ಈಸಿಯಾಗಿ ಬಂದುಬಿಡುತ್ತೆ. ಹಾಗಾಗಿ ನಾನು ಈ ಥರ ಹಾಕ್ಕೊಂಡಿದ್ದೀನಿ.
ಯಾವ ಚಪಾತಿ ಯಾವ ಥರ ಲಟ್ಟಿಸ್ತೀವೋ ಅದೇ ಥರ ರೌಂಡಾಗಿ ಲಟ್ಟಿಸ್ತಾ ಇದ್ದೀನಿ. ಜಾಸ್ತಿ ಫೋರ್ಸ್ ಹಾಕೋದು ಬೇಡ, ಸುಮ್ಮನೆ ಲೈಟಾಗಿಯೇ ಸ್ಪ್ರೆಡ್ ಮಾಡ್ಕೊಳ್ಳಿ. ಆ ಪ್ಲಾಸ್ಟಿಕ್ ಎಷ್ಟಿರುತ್ತೋ ಅಷ್ಟು ನೀಟಾಗಿ ಬರಬೇಕು. ಯಾಕಂದರೆ ಅದು ಪ್ಲಾಸ್ಟಿಕ್ ಇರೋದ್ರಿಂದ ನಾವು ಹಂಚಿನ ಮೇಲೆ ಹಾಕಿದ್ಮೇಲೆ ಹಂಚಿಗೆ ಮೆತ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಅದು ಎಷ್ಟಿರುತ್ತೋ ಅಷ್ಟು ದೊಡ್ಡದಾಗಿ ತೊಗೋಬೇಕಾಗುತ್ತೆ. ಪ್ಲಾಸ್ಟಿಕ್ ಸುಡುತ್ತೆ ಅಂತ ಅಂದ್ಕೋಬೋದು. ಪ್ಲಾಸ್ಟಿಕ್ ಏನು ಸುಡಲ್ಲ. ಯಾಕಂದರೆ ಅದು ಹೋಳಿಗೆ ದಪ್ಪಾಗಿರೋದ್ರಿಂದ ಸ್ವಲ್ಪನೂ ಜಾಸ್ತಿ ಬಿಡಬಾರ್ದು. ಸುತ್ತನೂ ಕರೆಕ್ಟಾಗಿ ನೀಟಾಗಿ ಪ್ಲಾಸ್ಟಿಕ್ ಎಷ್ಟಿರುತ್ತೆ ನೋಡು ಅಷ್ಟೆಲ್ಲ ಹೋಳಿಗೆ ಹಿಟ್ಟು ಮತ್ತು ಹೂರಣನ ಬಂದಿರಬೇಕು. ನೋಡಿ ಈ ಥರ ನೀಟಾಗಿ ತೊಳೋದ್ರಿಂದ ಪ್ಲಾಸ್ಟಿಕ್ ಸುಡೋದಿಲ್ಲ. ಸ್ಟಾರ್ಟಿಂಗ್ ಮಾಡೋರಿಗೆ ಇದು ಯೂಸ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಇದ್ರ ಮೇಲೆ ಸ್ವಲ್ಪ ಎಣ್ಣೆನ ಸವರಿ ಇದಕ್ಕೂ ಮುಂಚೆ ನಾನು ಒಂದು ಸಲ ಶಾರ್ಟ್ಸ್ ಅಂದರೆ ವಿಡಿಯೋದಲ್ಲಿ ಶಾರ್ಟ್ಸ್ ಹಾಕಿದ್ದೆ ಹೋಳಿಗೆ ಮಾಡೋದು. 1 ನಿಮಿಷದಲ್ಲಿ ಹೋಳಿಗೆ ಮಾಡೋದು ಹೇಗೆ ಅಂತ. 1 ನಿಮಿಷದಲ್ಲಿ ಅಂದರೆ ತುಂಬ ಜನ ಮೆಸೇಜ್ ಮಾಡಿದರೆ 1 ನಿಮಿಷದಲ್ಲಿ ಹೋಳಿಗೆ ಮಾಡೋಕ್ಕಾಗಲ್ಲ ಅಂತ. 1 ನಿಮಿಷದಲ್ಲಿ ಹೋಳಿಗೆ ಮಾಡೋಕ್ಕಾಗಲ್ಲ, ಬಟ್ ವಿಧಾನ ನಾನು ಹೇಳ್ಕೊಡ್ತೀನಿ ಅಂತ ಹೇಳಿದ್ದು. ಮೆಥಡ್ನ ಹೇಳ್ತೀನಿ ಅಂದಿದ್ದು. ಹೋಳಿಗೆ ಮಾಡೋದೇ 1 ನಿಮಿಷದಲ್ಲಿ ಯಾರ ಕೈಲೂ ಆಗಲ್ಲ. ತುಂಬ ಜನ ಮೆಸೇಜ್ ಮಾಡಿದ್ರಿ ಹಾಗಂತ. ಮತ್ತು ಕಡಲೆಬೇಳೆನ ತೊಳಿಬೇಕಾ ಅಂತ ಕೇಳಿದ್ರಿ. ಹೌದು, ಕಡಲೆಬೇಳೆ ನೆಸಸರಿ ಇತ್ತಂದರೆ ತೊಳ್ಕೊಳ್ಳಿ. ಬಟ್ ತೊಳಿಬೇಕಂದ್ರೂ ಸ್ವಲ್ಪ ಗರಂ ನೀರು ಹಾಕೋದ್ರಿಂದ ಕಬ್ಬೇರಲ್ಲ ಮತ್ತು ಚೆನ್ನಾಗಿ ನುಣ್ಣು ಕುದೀತು ಅನ್ನೋ ರೀಸನ್ಲಿಂದ ನಾನು ಕಡಲೆಬೇಳೆನ ತೊಳೆದಿರಲಿಲ್ಲ. ಇನ್ ಕೇಸ್ ತೊಳಿಬೇಕೇ ಆದ ನೆಸಸರಿ ಇತ್ತಂದರೆ ಸ್ವಲ್ಪ ಉಗುರು ಬೆಚ್ಚಿ ನೀರು ಹಾಕ್ಕೊಂಡು ತೊಳಿಬೋದು. ನೋಡಿ ಇದು ಮೊದಲೇ ಮಾಡಿರೋ ಹೋಳಿಗೆ. ನಾನು ಲಟ್ಟಿಸ್ಕೊಂಡಿಟ್ಟಿರೋ ಹೋಳಿಗೆನ ಹಾಕ್ತಾಯಿದ್ದೀನಿ. ಈ ಥರ ಫೋಲ್ಡ್ ಮಾಡಿ ಬೇಯಿಸೋದ್ರಿಂದ ಚೆನ್ನಾಗಿ ಬೇಯುತ್ತೆ. ಸುತ್ತಮುತ್ತ ಬೇಯಲ್ಲ ಅನ್ನೋ ಚಾನ್ಸಸ್ ಇತ್ತಂದರೆ ಈ ಥರ ಫೋಲ್ಡ್ ಮಾಡಿದ್ರೆ ನೀಟಾಗಿ ಬೇಯುತ್ತೆ. ನೋಡಿ ಈ ಥರ ಆಗಿದೆ ನೋಡಿ. ಇವಾಗ ನಾನು ಲಟ್ಟಿಸ್ಕೊಂಡಿಟ್ಟಿರೋ ಹೋಳಿಗೆನ ಹಾಕ್ತಾಯಿದ್ದೀನಿ. ಪ್ಲಾಸ್ಟಿಕ್ ಮೇಲೆ ಲಟ್ಟಿಸ್ಕೊಂಡಿಟ್ಟಿರೋದು ಹಾಕಿ ಇವಾಗ ಈಸಿಯಾಗಿ ಬಂದುಬಿಡುತ್ತೆ. ನಾವು ಎಣ್ಣೆ ಹಿಟ್ಟು ಹಾಕಿರೋದ್ರಿಂದ ಈಸಿಯಾಗಿ ಬಂದುಬಿಡುತ್ತೆ. ಯಾವ ಥರದ್ದು ಅಂಟ್ಕೊಳ್ಳಲ್ಲ. ಹಾಗಾಗಿ ನಾನು ಇವಾಗ ನೋಡಿ ಈ ಥರ ಈಸಿಯಾಗಿ ಬಂದುಬಿಟ್ಟಿದೆ ನೋಡಿ. ಮೇಲೆ ಸ್ವಲ್ಪ 1-2 ಲೋ ಫ್ಲೇಮಲ್ಲಿಟ್ಟೆ ಬೇಯಿಸಬೇಕು ಹೋಳಿಗೆ. ಮೇಲೆ ಸ್ವಲ್ಪ ಬಬಲ್ಸ್ ಬರ್ತಾ ಇತ್ತಂದರೆ ಆಲ್ಮೋಸ್ಟ್ ಅಲ್ಲಿ ಕೆಳ ಸೈಡ್ ಬೆಂದಿದೆ ಅಂತ ಅರ್ಥ. ಇವಾಗ ನೋಡಿ ಆಲ್ಮೋಸ್ಟ್ ಅಲ್ಲಿ ಸಣ್ಣ ಬಬಲ್ ಬರ್ತಾ ಇದೆ. ಮೇಲೆ ಸ್ವಲ್ಪ ಎಣ್ಣೆನ ಹಾಕ್ಕೊಡಿ. ನೋಡಿ ನಾನು ಬಬಲ್ಸ್ ಆದ ನಂತರ ಇದು ಈ ಥರ ಉಲ್ಟಾನ ಮತ್ತೆ ಈ ಸೈಡ್ ಬೇಯಿಸ್ತಾ ಇದ್ದೀನಿ. ನನ್ನ ಚಾನಲ್ನ ಯಾರು ಫಸ್ಟ್ ಟೈಮ್ ನೋಡ್ತಾ ಇದ್ರೋ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಥ್ಯಾಂಕ್ ಯು ಫಾರ್ ದಿ ವಾಚಿಂಗ್. ಬಾಯ್.